ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೋರಾ ಅಂತೂ ಇತ್ತೀಚೆಗೆ ನಿಲ್ತಾನೆ ಇಲ್ಲ, ಮುಂದೆ ಮುಂದೆ ಓಡೋಗ್ತಿದ್ದಾಳೆ. ಚಿನಿ ಬಾ, ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಇವತ್ತು ಒಂದಿನ ನಾಡು ಯೂಟ್ಯೂಬ್ ಚೆನ್ನಾಗಿ ಮಾಡೋಣ ಅಂದರೆ ನೋಡಿ, ಇದು ಮಕ್ಕಳು ಕಟ್ಕೊಂಡು ಮಕ್ಕಳಿದ್ರೆ ಹಾಗೆ ಮನೇಲಿ ಏನು ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಬನ್ನಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಯಶಿಕನ್ನ ಸ್ಕೂಲ್ಗೆ ಜಾಯಿನ್ ಮಾಡಿದ್ದೀವಿ. ಏನು ಮಾಡ್ತೀನಿ, ಏನು ಮಾಡಿ ತಡಿ, ಇಂದು ತೋರಿಸ್ಬೇಡ ತಡಿಯಮ್ಮ, ತೋರಿಸ್ಬೇಡ. ಓಕೆ ಫ್ರೆಂಡ್ಸ್, ಆ ಸ್ಕೂಲ್ಗೆ ಜಾಯಿನ್ ಮಾಡಿದ್ದಾಯಿತು. ಯಾವುದು ಏನು ಅಂತ ಇವತ್ತು ಫುಲ್ಲು ಡೀಟೇಲಾಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಜಾಯಿನ್ ಮಾಡೋದು ಬಂದು ನಾನು ಸ್ಟೇಟ್ ಎಜುಕೇಷನ್ಗೆ ಹಾಕಿದ್ದೀನಿ, ಅದೇ ಇರಲಿ ಅಂತ. ತುಂಬ ಚೆನ್ನಾಗಿ ಎಜುಕೇಷನ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಡೋರಾಗಿ ಇವಾಗ ಏನೂ ಇಲ್ಲ, ಅಲ್ಲಿ ಹೋಗಿ ಅವಳು ಹಿಡ್ಕೋಬೇಕು ಫೋನ್ನ. ತಗೋ ಕುಶಾನಿ, ಡೋರಾ ಹೆಸರು ಬಂದು ಕುಶಾನಿ ಫ್ರೆಂಡ್ಸ್. ಆ ಕುಶಾನಿ ಅಂತ ಕರೆಯೋದೇ ಇಲ್ಲ, ಕುಶಾನಿ ಅಂತ. ಇವಾಗ ಯಶಿಕನ್ನ ಸ್ಟೇಟ್ ಎಜುಕೇಷನ್ಗೆ ಸೇರಿಸಿದ್ದೀವಿ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿದೆ. ನಾಳೆ ಬಡದಿ ಕೇಳಿದ್ದಾರೆ, ಮಂಡೇ ಅಲ್ವಾ? ತಡಿ ಆಯಿತು, ಮಂಡೇ ಅಲ್ವಾ ಫ್ರೆಂಡ್ಸ್? ಆ ಬಡದಿ ಕೇಳಿದ್ದಾರೆ. ಅದು ಬೇರೆ ರೆಡ್ ಕಲರ್ ಫ್ರಾಕ್ಸೇ ಹಾಕೊಂಡ್ಬರ್ಬೇಕಂತೆ, 2 ಬಲೂನ್ಸ್ ತರಬೇಕಂತೆ. ಸ್ಟಾರ್ಟಿಂಗ್ ಅಲ್ವಾ, ಫ್ರೀ KGಗೆ ಹಾಕಿದ್ದೀವಿ. LKGನ UKGನ ಅಥವಾ ಫ್ರೀ KGನ ಅಂತ ಕೇಳ್ತಿರ್ತೀವಿ ಒಬ್ಬೊಬ್ರು. ಫ್ರೀ KG ಎಜುಕೇಷನ್ಗೆ ಹಾಕಿದ್ದೀವಿ ಫ್ರೆಂಡ್ಸ್, ಆ ಸ್ಟೇಟ್ ಎಜುಕೇಷನ್ಗೆ ಹಾಕಿದ್ದೀವಿ. ಚಿನ್ನಿ ನಾಳೆ ಹೋಗ್ತೀಯಾ ರೆಡ್ ಕಲರ್ ಡ್ರೆಸ್ ಹಾಕೊಂಡು? ಓಕೆ, ನಾಳೆ ಹೋಗ್ತಾಳೆ ಅಂತಾರೆ ಫ್ರೆಂಡ್ಸ್. ಆ ರೆಡ್ ಕಲರ್ ಡ್ರೆಸ್ಸು 2 ರೆಡ್ ಬಲೂನ್ ತರೋದಕ್ಕೆ ಹೇಳಿದ್ದಾರೆ. ಅದೆಲ್ಲ ರೆಡಿ ಮಾಡಬೇಕು. ಮತ್ತು ಅರ್ಜೆಂಟಿಗೆ ಹೋಗಿ ನಾವು ಡಿಮಾರ್ಟಲ್ಲಿ ಏನೇನು ಸಿಗುತ್ತೆ, ಅವಳಿಗೆ ಏನೇನು ಇಂಪಾರ್ಟೆಂಟ್ ಬೇಕೋ ಅದೆಲ್ಲ ತೊಗೊಂಬಂದಿದ್ದಾಯಿತು. ಹಂಗೆ ಇಟ್ಕೊಂಡು ತಿನ್ನೋದಾ? ಇವಾಗ ಏನೇನು ತೊಗೊಂಬಂದಿದ್ದಾಳೆ ಏನು ಅಂತ, ಇವಾಗ ಯಶಿಕ ಏನೇನು ತೊಗೊಂಬಂದಿದ್ದಾಳೆ ಅಂತ ತೋರಿಸ್ತಾಳೆ ಫ್ರೆಂಡ್ಸ್. ಬುಕ್ಸ್ ಎಲ್ಲ ಅವ್ರ ಪಪ್ಪ ಆಲ್ರೆಡಿ ರ್ಯಾಪರ್ ಎಲ್ಲ ಮಾಡಿ ನೀಟಾಗಿ ಎತ್ತಿಕ್ಬಿಟ್ಟಿದ್ದಾರೆ. ಅವ್ರ ಪಪ್ಪನೇ ಖುಷಿಗೋಸ್ಕರ ಎಲ್ಲ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ. ಓಕೆ, ಇವಾಗ ತೋರ್ಸೋಣ ಏನೇನಿದೆ ಅಂತ. ಯಶಿಕಾಗೆ ಡಿಮಾರ್ಟಿಂದ ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀವಿ ಫ್ರೆಂಡ್ಸ. ನಮ್ಮ ಡೋರಾ ಅಂತೂ ನಿಲ್ತಾನೆ ಇಲ್ಲ. ಡೋರ ತಗೋ ಇವಾಗ ತೋರಿಸ್ತೀವಿ ಫ್ರೆಂಡ್ಸ್ ಏನೇನು ಅಂತ. ಸರಿ ತಡಿ, ಒಂದಾಗಿ ತೋರ್ಸೋಣ. ಇದು ಬಂದು ಜಾಮಿಟ್ರಿ ತೊಗೊಂಬಂದಿದ್ದೀವಿ ಫ್ರೆಂಡ್ಸ್, ಜಸ್ಟ್ 75 ರುಪೀಸ್ಗೆ. ತಡಿ ಒಂಚೂರು ಹೇಳೋಣ, ತಡಿ ಓಪನ್ ಮಾಡಿಕೊಡ್ತೀನಿ, ಹೇಳೋಣ ತಡಿ. ಡೋರಾ ಇಲ್ವಾ? ಇದು ಜಾಮಿಟ್ರಿ ತೊಗೊಂಬಂದಿದ್ವಿ, ಪಿಂಕ್ ಕಲರ್ ಇತ್ತು. ನಾವು ಇದು ಪರ್ಪಲ್ ನಾನು ತುಂಬ ಇಷ್ಟ, ಅದಕ್ಕೆ ಪರ್ಪಲ್ಲೇ ತೊಗೊಂಬಂದಿದ್ದೀನಿ. ನಿನ್ಗೆ ಯಾವ್ದು ಇಷ್ಟನಮ್ಮ? ಈ ಕಲರ್ ಇಷ್ಟನಾ? ಓಪನ್ ಮಾಡಿದ್ರೆ ಜಸ್ಟ್ ಏನೂ ಇಲ್ಲ, ಈ ಥರ ಇದೆ. ಆದರೆ ಅವಳಿಗೆ ಮಧ್ಯೆ ಮಧ್ಯೆ ಆಟ ಆಡೋದಕ್ಕೆ, ಮಕ್ಳ ಜೊತೆ ಮಾತಾಡ್ಕೊಂಡು ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ತರಿಸಿದ್ದಾಯಿತು. ತಡಿ, ಈ ಥರದ್ದು ತಗೋ. ಇದು ಬಂದು 75 ರುಪೀಸು ಫ್ರೆಂಡ್ಸ್. ಅವಳಿಗೆ ಎಲ್ಲ ಹೇಳಂತಾಳಿ ಅಮ್ಮ. ಇದು ಬಂದು 75 ರುಪೀಸು ತಗೋ. ಇನ್ನು ಏನೇನು ತೊಗೊಂಬಂದಿದ್ದೀವಿ ಏನು ಅಂತ ಹೇಳ್ತೀವಿ. ಡೋರ ಕೊಡ್ತಾ ಇಲ್ಲ, ಡೋರ ಕೊಡಮೇಲೆ. ಇದು ಒಂದು ಬಾಕ್ಸು ಡಿಮಾರ್ಟಲ್ಲಿ ತೊಗೊಂಬಂದಿದ್ದೀವಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಅಂತೇಳಿ. ಈ ಬಾಕ್ಸು ಡಿಮಾರ್ಟಲ್ಲೇ ತೊಗೊಂಬಂದಿದ್ದೀವಿ ಫ್ರೆಂಡ್ಸ್. ಇದು 79 ರುಪೀಸು. ತುಂಬ ವರ್ತಾಗಿ ಸಿಕ್ಕಿದೆ ನಮಗೆ. ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಅವಳಿಗೆ ಏನಿಲ್ಲ, ಸ್ನ್ಯಾಕ್ಸ್ ಅಷ್ಟೇ ಹಾಕೊಳ್ಳೋದಕ್ಕೆ. ಸ್ವಲ್ಪ ಇಡ್ಲಿ, ದೋಸೆ, ಚಪಾತಿ ಆ ಥರದ್ದು. ಇಲ್ಲಾಂತಂದರೆ ಫ್ರೂಟ್ಸು ಸಹಿತ, ಫ್ರೂಟ್ಸಿಗೆ ಅಂತಲೇ ಸಪ್ರೇಟ್ ಬಾಕ್ಸ್ ಇದೆ. ಇಷ್ಟೇ ಸಾಕು ಫ್ರೂಟ್ಸ್ ಅವಳಿಗೆ. ಫ್ರೂಟ್ಸು, 1-2 ಬಿಸ್ಕೆಟ್ ಆ ರೀತಿಯಾಗಿ ಹಾಕ್ಕೊಡೋಕ್ಕೆ. ಕುರ್ಕುರೆ ಎಲ್ಲ ಕೊಟ್ಕೊಳ್ಸೋದಿಲ್ಲ. ಚಿನ್ನಿ ನಾಳೆ ಏನು ಆ್ಯಪಲ್ ತಗೊಂಡೋಯ್ತೀಯಾ? ಆ್ಯಪಲ್ ತಗೊಂಡೋಯ್ತಾಳಂತೆ. ಆ್ಯಪಲ್ಲು, ದಾಳಿಂಬೆ ಕಾಳು ಆ ಥರದ್ದೆಲ್ಲ ಹಾಕೊಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಚಿಕ್ಕ ಬಾಕ್ಸಲ್ಲೂ ಸಹಿತ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಚೆನ್ನಾಗಿದೆ. ಒಂಥರ ಪೆನ್ಸಿಲ್ ಅಂತೆ ನೋಡಿ, ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬಂದಿದ್ದು ಸಾಕು ಇದೆ, ದೊಡ್ಡದಾಗ್ಬಿಡ್ತು ಅವಳಿಗೆ. ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೈಜ್ ಬೇಕಿತ್ತು, ಚಿಕ್ಕ ಸೈಜ್ ಇರಲಿಲ್ಲ, ದೊಡ್ಡ ಸೈಜ್ ಇತ್ತು ಅಲ್ವಾ, ಅದಕ್ಕೆ ಹೋಗ್ಲಿ ಬಿಡು ಅಂತ ತೊಗೊಂಬಂದಿದ್ವಿ. ಬ್ಯಾಗ್ ವಿಚಾರಕ್ಕೆ ಬರೋದಾದರೆ ಇದು ಸಹಿತ ಡಿಮಾರ್ಟಲ್ಲೇ ತೊಗೊಂಬಂದಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಅಲ್ಟಿಮೇಟ್ ಆಗಿದೆ. ಇದು ಜಸ್ಟ್ 299 ರುಪೀಸ್ಗೆ. 500ಗೆಲ್ಲ ಇತ್ತು, ಅದೇಗೋ ನಮಗೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ರು. ಜಸ್ಟು 300 ರುಪೀಸ್ಗೆ ನಮಗೆ ಬಂತು. 300 ರುಪೀಸ್ಗೆ ಬಂದಿದೆ. ಎಷ್ಟು ಮಾತಾಡ್ತೀಯಾ? ಸ್ಟ್ರಾಬೆರಿ ಇದೆಯಲ್ವಾ ಕರ್ಚೀಫಲ್ಲಿ, ಹಾಗಾಗಿ. ಬ್ಯಾಗು ತುಂಬ ಚೆನ್ನಾಗಿದೆ, ಹಿಂದಗಡೆ ಸಾಫ್ಟ್ ಇದೆ ಫ್ರೆಂಡ್ಸ್. ಇಷ್ಟ ಆಯಿತು ಬ್ಯಾಗ್ ವೈಸ್ ಹೇಳಬೇಕು ಅಂದರೆ. ಆಲ್ಮೋಸ್ಟ್ ಡಿಮಾರ್ಟಲ್ಲೇ ತೊಗೊಳ್ಳಿ, ಮಕ್ಕಳಿಗೆ ಏನೇ ಬೇಕು ಅಂತ ಅಂದರೆ. ಎಜುಕೇಷನ್ಗೆ ಬುಕ್ಸ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಬ್ಯಾಗು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು. ಇಲ್ಲೆಲ್ಲ ತೊಗೊಂಡ್ರು ಒಂದು 3 ತಿಂಗಳಿಗೆಲ್ಲ ಹೊಡೆದೋಗ್ಬಿಡುತ್ತೆ. ಮತ್ತು ಜಿಪ್ಪು ಅಷ್ಟೇ ಚೆನ್ನಾಗೈತೆ, ಜಿಪ್ಪು ಅಷ್ಟೇ ಚೆನ್ನಾಗೈತೆ. ತಡಿಯಮ್ಮ ಮಾತಾಡ್ತೀನಿ.
ಇದು ಯಶಿಕಾ ಬ್ಯಾಗು ಫ್ರೆಂಡ್ಸ್. ಮತ್ತು ಯಶಿಕಾಗೆ ಸ್ವಲ್ಪ ಬಾಟಲ್ ಈ ರೀತಿಯಾಗಿ ತೊಗೊಂಬಂದಿದ್ವಿ. ಹಿಂಗೆ ಎತ್ತಿದ್ರೆ ಈ ಥರ ಲಾಕ್ ಸಿಸ್ಟಮ್ ಇದೆ, ಹಿಂಗೆ ಕ್ಲೋಸ್ ಮಾಡೋದು. ಹಿಂಗೆ ಎತ್ತಿದ್ರೆ ಇಲ್ಲಿ ಪೈಪ್ ಬರುತ್ತೆ, ಅದರಿಂದ ಕುಡ್ಕೋಬೋದು. ಬೇಡ ಅಂತಂದರೆ ಆ ಪೈಪ್ನ ರಿಮೂವ್ ಮಾಡ್ಬೋದು ಅಷ್ಟೇ. ರಿಮೂವ್ ಮಾಡಿ ಈ ಥರ ಪೈಪ್ನ ರಿಮೂವ್ ಮಾಡ್ಬೋದು. ಈ ಥರ ಪೈಪ್ನ ರಿಮೂವ್ ಮಾಡಿ ಅವಳು ಈ ರೀತಿಯಾಗೂ ಕುಡಿಬೋದು. ಅವಳಿಗೆ ಹೆಂಗೆ ಇಷ್ಟನೋ ಹಂಗೆ ಕುಡಿಬೋದು ಫ್ರೆಂಡ್ಸ್. ಚೆನ್ನಾಗಿದೆ ಇದು ಒಂಥರ. ಇದು ಬಂದು ನಮಗೆ ಅಮೌಂಟು 149 ರುಪೀಸ್ಗೆ ಸಿಕ್ಕಿದೆ. ಪರವಾಗಿಲ್ಲ, ಒಂಥರ ಸ್ಟೈಲಿಶ್ ಆಗಿದೆ ಅಲ್ವಾ. ಮತ್ತು ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಟೀಲ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸ್ಟೀಲ್ದು ಆವಾಗವಾಗ ಒಳಗಡೆ ಎಲ್ಲ ಫುಲ್ಲು ಒಂಥರ ಒಂದು 3 ಡೇಸ್ಗಲ್ಲೇ ಒಂಥರ ಕೌಚ್ ಕಟ್ಟಂಗೆ ಆಗುತ್ತೆ. ಅದು ಯಾಕೋ ಇಷ್ಟ ಆಗಲಿಲ್ಲ ನನಗೆ. ಹಾಗಾಗಿ ಇದೇ ಒಂಥರ ಚೆನ್ನಾಗಿರುತ್ತಲ್ವಾ ಅವಳಿಗೆ ಅಂತ ಹೇಳಿ ತೊಗೊಂಡ್ವಿ. ಅವಳು ಸಹಿತ ಇದೇ ಇಷ್ಟಪಟ್ಟಿದ್ದು ಅಲ್ವಾ ನಮ್ಮ? ಹಾಂ, ನೀನು ಇದೇ ಇಷ್ಟಪಟ್ಟಿದ್ದಲ್ವಾ, ತೊಗೊಂಡ್ವಿ. ಇದು ಒಂದು ಬಾಟಲ್ಲು, ಇದು 149 ರುಪೀಸು. ಮತ್ತು ಒಂದು ಪೆನ್ಸಿಲ್ ಬಾಕ್ಸ್ ತೊಗೊಂಡ್ವಿ. ಸಾಗರ್ ಭುವನ್ ಅವರೆಲ್ರಿಗೂ ಬೇಕಾಗುತ್ತೆ ಅಂತ ಒಂದು ಪೆನ್ಸಿಲ್ ಬಾಕ್ಸನ್ನು ತೊಗೊಂಡಿದ್ವಿ. ಈ ಬಾಕ್ಸಿಗೆ ಒಂಥರ ಸ್ಪೂನ್ ನೋಡಿ, ಸ್ಪೂನು ಬಂದಿದೆ ವಿತ್ ಇದು ಮ್ಯಾಗಿ ಏನಾದ್ರು ತಿನ್ಬೇಕಾದ್ರೆ ಬರುತ್ತೆ ಅಲ್ವಾ, 2 in 1 ಥರ ಇದೆ. ಇದು ಚೆನ್ನಾಗಿದೆ, ಇದು ಒಂಥರ ಚೆನ್ನಾಗಿದೆ. ಎಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದು ಅಷ್ಟೇ ಲಂಚ್ ಬಾಕ್ಸು, ಇದು ಅಷ್ಟೇ ಲಂಚ್ ಬ್ಯಾಗು ಫ್ರೆಂಡ್ಸ್. ಸಿಂಪಲ್ಲಾಗಿರೋದನ್ನೇ ತೊಗೊಂಬಂದಿದ್ದೀವಿ, ಮುಂದೆ ನೋಡ್ಕೊಳ್ಳೋಣ ಅಂತ ಇಷ್ಟು ತೊಗೊಂಬಂದಿದ್ವಿ. ಚಿನ್ನ ಕರ್ಚಿಫನಿಂದು ಇದು ಅಷ್ಟೇ ಡಿಮಾರ್ಟಲ್ಲಿ ಜಸ್ಟ್ 20 ರುಪೀಸ್ಗೆ ಕ್ವಾಲಿಟಿ ಆಗಿದೆ. 10 ರುಪೀಸ್ಗೆಲ್ಲ ಬರ್ತಾ ಇತ್ತು, ಇದು 20 ರುಪೀಸು. ಚೆನ್ನಾಗಿದೆ. ಅವಳು ಊಟ ಎಲ್ಲ ಮಾಡಿದಾಗ ಕೈಯೆಲ್ಲ ಒರೆಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ತೊಡೆ ಮೇಲೆ ಹಾಕ್ಕೊಂಡು ಊಟ ಮಾಡ್ಬೇಕು ಚಿನ್ನ, ಹಿಂಗೆ ಹಾಕ್ಕೊಂಡು ಹಿಂಗೆ ಊಟ ತಿನ್ನು. ಇದು ತೊಗೊಂಬಂದಿವಿ ಫ್ರೆಂಡ್ಸ್. ಆ ಮಕ್ಕಳು ನೋಡಿ, ಡೋರ್ ಇವಾಗ ಮುಂದೆ ತೋರಿಸ್ತೀನಿ ನಾನು. ಡೋರ ಹಾಂ, ಏನು ಬೇಕು? ಡೋರ ಹೊಚ್ಕೊ, ನೀನು ಡೋರ ಹೊಚ್ಕೊ, ಡೋರ ಹೊಚ್ಕೊ, ಡೋರ ಹೊಚ್ಕೊ ಹಿಂಗೆ. ಹಾಂ, ಚೆನ್ನಾಗಿದೆಯಾ? ಓಕೆ ಫ್ರೆಂಡ್ಸ್, ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಶಿಕನ ಫೈನಲ್ ಆಗಿ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ವಲ್ಲ ಅಂತ. ಅವಳು ನೋಡಿ, ಅಯ್ಯೋ ಚಿನಿ ಹಂಗೆ ಮಾಡಬಾರ್ದು, ಹಾಕ್ಕೊಡ್ತೀನಿ ತಡಿ. ನೋಡಿ ಡೋರ ತುಂಬ ತರಲೆ ಆಗಿಬಿಟ್ಟಿದ್ದಾಳೆ. ಇವಾಗ ಮುಂದೆ ಎಲ್ಲ ಹೋಗ್ತಾಳೆ ಅಲ್ವಾ, ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಇನ್ನು ಮುಂದೆ ಡೋರ ಫುಡ್ ಸಹಿತ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್, ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡೋರ ಏನು ಡೋರ? ಓಕೆ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿತ್ತು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಡೋರನ್ನು ಇತ್ತೀಚೆಗೆ ಕಂಟ್ರೋಲ್ ಮಾಡೋದಕ್ಕಾಗ್ತಾಯಿಲ್ಲ. ಬರ್ತಡೇ ಯಾವಾಗಾಯಿತು ಆವಾಗ 1 year ಮೇಲೇ ಸ್ವಲ್ಪ ಜಾಸ್ತಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ನಮ್ಮ ಡೋರನ್ನ. ಮುಂದೆ ಹೋಗೋದು, ಎಲ್ರಿಗೂ ಹೊಡೆಯೋದು. ಮತ್ತು ಅಪ್ಪಂಗೆ ಚಾಡಿ ಹೇಳ್ತಾಳೆ, ಅಕ್ಕ ಹೊಡೆದ್ಲು. ಅವಳು ಏನಾದ್ರು ಯಶಿಕ ಒಂಚೂರು ಹೊಡಿಯೋಂಗಿಲ್ಲ, ಅಪ್ಪ ಹ್ಞೂ ಅಂತ ಸನ್ನೆ ಮಾಡಿ ಹೇಳ್ತಾಳೆ. ಸಖತ್ತು ಬುದ್ಧಿ ಅವಳು. ಯಶಿಕ ಎಲ್ಲ ಹೇಳ್ತಾಳೆ ಅಲ್ವಾ, ಹಂಗಾಗಿ ಇವಳು ಎಲ್ಲ ನೋಡ್ಕೊಂಡು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಹೋಗಿ ಮುಂದೆ ಹೋಗು, ಆಫ್ ಮಾಡ್ತೀಯಾ? ಇವತ್ತಿನ ವಿಡಿಯೋ ಇಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ತುಂಬ ಖುಷಿ ಆಯಿತು ಯಶಿಕನ್ನ ಜಾಯಿನ್ ಮಾಡಿಸಿರೋದು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆಗಿದೆ ಫಾಲೋ ಮಾಡಿ. ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.